ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ದಿನನಿತ್ಯ ಜೀವನದಲ್ಲಿ ನಮಗೆ ಉಪಯುಕ್ತವಾಗುವಂತಹ ಕೆಲವೊಂದು ಈಸಿ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಎಲ್ಲ ಟಿಪ್ಸ್ಗಳನ್ನು ಗೊತ್ತಿಲ್ಲದೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಲೂ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ. ಸೊ ಮೊದಲೇದಾಗಿ ನೋಡ್ತಾ ಇದ್ದೀರಲ್ವಾ ನೀವಿಲ್ಲಿ, ಸ್ಕೂಲಿಗೆ ಹೋಗೋ ಮಕ್ಕಳಾಗಿರ್ಬೋದು ಅಥವಾ ನಾವು ಆಗಿರ್ಬೋದು, ಆಫೀಸ್ ವರ್ಕ್ ಮತ್ತು ಟೀಚಿಂಗ್ ವರ್ಕ್ ಮಾಡುವಾಗ ಯಾವುದೆಲ್ಲ ಸಾರಿಗಳನ್ನು ಡ್ರೆಸ್ಸಸ್ಗಳನ್ನು ಹಾಕ್ಕೊಂಡಿರ್ತೀವಿ, ಅದ್ರ ಮೇಲ್ಗಡೆ ಪೆನ್ನಿನ ಇಂಕ್ ಆಗಿರ್ಬೋದು ಅಥವಾ ಪೆನ್ನಿನ ಈ ರೀತಿ ಗೆರೆಗಳು ಎಷ್ಟೇ ನಾವು ಕೇರ್ ತೊಗೊಂಡ್ರು ಬಿದ್ದುಬಿಡುತ್ತೆ. ಅದನ್ನು ಹೇಗೆ ಹೋಗಿಸೋದು ಅಂತಲೂ ಗೊತ್ತಾಗೋದಿಲ್ಲ. ನಾವು ಈ ಇಂಕ್ ಬಿದ್ದಿರುವಂತಹ ಬಟ್ಟೆಗಳನ್ನು ನಾವೇನು ಮಾಡ್ತೀವಿ, ಅದನ್ನು ಡ್ರೈ ಕ್ಲೀನಿಂಗ್ ಕೊಡ್ತೀವಿ. ಈ ರೀತಿ ನಾವು ಹೆಚ್ಚು ಹಣನ ವೇಸ್ಟ್ ಮಾಡಿದ್ರೆ ಮನೆಯಲ್ಲಿ ಯಾವ ರೀತಿ ಇಂಕಿನ ಕಲೆಯನ್ನು ರಿಮೂವ್ ಮಾಡೋದಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಾನು ಒಂದು ಬಿಳಿ ಬಟ್ಟೆಯನ್ನೇ ತಗೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಅದ್ರ ಮೇಲ್ಗಡೆ ನಾನು ಪೆನ್ನಿನ ಗೆರೆಗಳನ್ನು ಹಾಕಿದ್ದೀನಿ. ಎಲ್ಲಿ ನಮಗೆ ಪೆನ್ನಿನ ಗೆರೆಗಳಾಗಿರ್ಬೋದು, ಇಂಕ್ ಚೆಲ್ಲಿರೋದಾಗಿರ್ಬೋದು ಬೀಳುತ್ತಲ್ವಾ, ಅದರ ಮೇಲ್ಗಡೆ ನಾವು ಮನೆಯಲ್ಲಿರ್ತಕ್ಕಂಥ ಡೆಟಾಲ್ ಗೊತ್ತಲ್ವ, ಗಾಯದ ಮೇಲೆ ಹಾಕ್ತೀವಲ್ವ, ಆ ಡೆಟಾಲನ್ನು ಹಾಕಿ ಅದನ್ನು ಈ ರೀತಿ ಉಜ್ಜೋದ್ರಿಂದ ಎಷ್ಟು ಹಳೆ ಕಲೆ ಇದ್ರೂ ಪೆನ್ನಿನ ಇಂಕ್ ಇರೋದು ಅದು ಕಂಪ್ಲೀಟ್ ಆಗಿ ಈ ರೀತಿ ಜಸ್ಟ್ ರಬ್ ಮಾಡೋದ್ರಿಂದನೇ ಹೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ನಾನು ಅದಕ್ಕಾಗಿನೇ ವೈಟ್ ಬಟ್ಟೆನ ತಗೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಡೆಟಾಲ್ನ ಹಾಕಿ ರಬ್ ಮಾಡಿ ನಂತರ ಇದನ್ನ ಒಂದು ಸಾಬೂನಿನಿಂದ ಅಥವಾ ಡಿಟರ್ಜೆಂಟ್ ಪೌಡರಲ್ಲಿ ನೆನೆ ಇಟ್ಟು ವಾಶ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಇಂಕ್ನ ಒಂದು ಕಲೆ ಹೋಗ್ಬಿಡುತ್ತೆ. ಇದನ್ನು ನೀವು ಯಾವುದೇ ರೀತಿ ದುಡ್ಡು ಖರ್ಚು ಮಾಡಿ ಡ್ರೈ ಕ್ಲೀನಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇವತ್ತಿನ ಈ ಒಂದು ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇದ್ರಲ್ವ, ಟ್ಯೂಬ್ ಆಗಿರ್ಬೋದು ಅಥವಾ ನಾವು ದುಡ್ಡುಗಳಿಗೆ ಹಾಕುವಂತಹ ರಬ್ಬರ್ ಬ್ಯಾಂಡ್ಗಳಾಗಿರ್ಬೋದು, ಇವೇನಾಗುತ್ತೆ ಸಮ್ಮರಲ್ಲಿ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇವುಟನ್ನೇ ಯಾವ ರೀತಿ ಸೇಫ್ ಆಗಿ ಕಾಪಾಡ್ಕೊಳ್ಳೋದಂತೇಳಿ ಈ ರೀತಿ ಟ್ಯೂಬ್ಗಳು ಯಾಕೆ ಯೂಸ್ ಆಗುತ್ತೆ ಅಂತಲೂ ಹೇಳ್ತೀನಿ. ಹಿರಿಯರಿರ್ಬೋದು, ಮನೆಯಲ್ಲಿ ಮಕ್ಕಳಿರ್ಬೋದು, ಜಾಸ್ತಿ ಗಾಯಗಳನ್ನು ಮಾಡಿಕೊಂಡಾಗ ಅವಕ್ಕೆ ಗಾಯಗಳಿಗೆ ಹಚ್ಚೋದಕ್ಕೆ ನಾವು ಟ್ಯೂಬನ್ನು ಯೂಸ್ ಮಾಡ್ತೀವಿ ಹಳೆ ಕಾಲದಿಂದನೂ. ಸೊ ಇವನ್ನ ಸೇಫಾಗಿ ಇಡಬೇಕು, ಮೆಲ್ಟ್ ಆಗಬಾರ್ದು ಅಂದರೆ ಇದರಲ್ಲಿ ಸ್ವಲ್ಪ ಪೌಡರ್ನ ಹಾಕಬೇಕು. ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ, ಪೌಂಡ್ ಪೌಡರ್ ಆಗಿರ್ಬೋದು, ಜೆಟ್ ಪೌಡರ್ ಆಗಿರ್ಬೋದು, ಅದನ್ನು ಹಾಕಿ ನೀವು ಈ ರೀತಿ ಶೇಕ್ ಮಾಡಿ ಇಡೋದ್ರಿಂದ ಇದು ಯಾವುದೇ ರೀತಿ ಮೆಲ್ಟ್ ಆಗೋದಿಲ್ಲ. ರಬ್ಬರ್ಗೆ ಹಾಕಿರುವಂಥ ಡಿಸ್ಕೋ ರಬ್ಬರ್ ಅಂತ ಹೇಳ್ತೀವಲ್ವ, ಅದನ್ನು ಕೂಡ ಅಷ್ಟೇ ಈ ರೀತಿ ಪೌಡರ್ ಹಾಕಿ ನೀವು ಇಡ್ಬೋದು. ನೆಕ್ಸ್ಟ್ ಟಿಪ್ಸ್ ಬಂದು, ಈ ರೀತಿ ಗಮ್ಮನ್ನು ನಾವು ಯೂಸ್ ಮಾಡುವಾಗ ಪೇಪರ್ಗೆ ಹಚ್ಚುವಂಥ ಗಮ್ಗಿಂತ ನಮ್ಮ ಕೈಗೆ ಹಚ್ಚುವ ಗಮ್ಮೇ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಗಮ್ಮನ್ನು ಹಚ್ಚಿ ನನ್ನ ಕೈಗೆ ಸ್ಪ್ರೆಡ್ ಮಾಡಿದಾಗ ಕೈಗೆ ಎಷ್ಟು ಗಮ್ ಅಂಟಿದೆ ನೋಡಿ. ಇದನ್ನು ಈ ರೀತಿ ಕೈಗೆ ಹಚ್ಚಬಾರ್ದು ಅಂತಂದರೆ ಇದಕ್ಕೆ ನಾವು ಏನು ಮಾಡೋದು ಬೇಕಾಗಿಲ್ಲ. ಜಸ್ಟ್ ಮನೆಯಲ್ಲಿರ್ತಕ್ಕಂಥ ವ್ಯಾಸ್ಲಿನನ್ನು ಸ್ವಲ್ಪ ಕೈಗೆ ಅಪ್ಲೈ ಮಾಡಿಕೊಂಡು ನಂತರ ನಾವು ಈ ರೀತಿ ಗಮ್ಮನ್ನು ಸ್ಪ್ರೆಡ್ ಮಾಡೋದ್ರಿಂದ ಕೈಗೆ ಯಾವುದೇ ರೀತಿ ಗಮ್ ಅಂಟೋದಿಲ್ಲ. ನಮ್ಮ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ನಮಗೇನೆ ಜಾಸ್ತಿ ವರ್ಕ್ ಇರುತ್ತೆ. ನಾವು ಈ ರೀತಿ ಪ್ರಾಜೆಕ್ಟ್ ವರ್ಕ್ಗೆಲ್ಲ ಗಮ್ಮನ್ನು ಹಚ್ಚಿ ಎಲ್ಲ ಮಾಡೋಷ್ಟರಲ್ಲಿ ಮನೆಯಲ್ಲಿ ಏನೋ ಒಂದು ಊಟಕ್ಕೆ ನೀಡು ಏನೋ ಒಂದು ಕರೀತಾ ಇರ್ತಾರೆ. ಅವಾಗ ಆ ಕಡೆ ಹೋದಾಗ ಮತ್ತೆ ಕೈನ ವಾಶ್ ಮಾಡಿಕೊಂಡು ಮತ್ತೆ ಗಮ್ಮನ್ನು ಹಚ್ಚೋದು ಈ ರೀತಿ ನೆಸೆಸಿಟಿನೇ ಇರೋದಿಲ್ಲ. ಈ ರೀತಿ ನೀವು ವ್ಯಾಸ್ಲಿನ್ ಹಚ್ಚಿ ಮಾಡೋದ್ರಿಂದ ಯಾವುದೇ ರೀತಿ ಕೈಗೆ ಗಮ್ ಅಂಟೋದಿಲ್ಲ. ಇದೇ ಟಿಪ್ಸನ್ನು ನೀವು ಖಂಡಿತ ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಆಲೂಗಡ್ಡೆ ಅಷ್ಟೇ, ನಾವು ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ಮಾಡುವಾಗ ಜಾಸ್ತಿನೇ ತೊಗೊಂಡು ಬರ್ತೀವಿ. ಹಳ್ಳಿಗಳ ಕಡೆ ಅಂತೂ ನಮಗೆ ವೆಜಿಟೇಬಲ್ಸ್ ಜಾಸ್ತಿ ಅವೈಲೇಬಲ್ ಇರೋದಿಲ್ಲ. ಆವಾಗ ನಾವು ಜಾಸ್ತಿ ವೆಜಿಟೇಬಲ್ಸ್ನ ಸ್ಟೋರ್ ಮಾಡಬೇಕಾಗತ್ತೆ. ಆವಾಗ ಆಲೂಗಡ್ಡೆ ಎಷ್ಟು ದಿನ, ಒಂದೆರಡು ದಿನ ಜಾಸ್ತಿ ಇಟ್ಬಿಟ್ರೆ ಸಾಕು, ಅದು ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮೊಳಕೆ ಬರಬಾರ್ದು ಅಂತಂದರೆ ಏನು ಮಾಡಬೇಕು, ಇದರಲ್ಲಿ ಒಂದು 4 ಬೆಳ್ಳುಳ್ಳಿ ಗಡ್ಡೆಗಳು ಮತ್ತು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಅದರ ಜೊತೆ ಇಡೋದ್ರಿಂದ ಆಲೂಗಡ್ಡೆ 1 ವೀಕ್ ಇಲ್ಲ 15 ಡೇಸ್ ಇಟ್ಟರು ಇದು ಮೊಳಕೆ ಬರೋದಿಲ್ಲ. ಈ ಒಂದು ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಬ್ಯಾಂಕ್ ವರ್ಕ್ ಆಗಿರ್ಬೋದು. ಇವಾಗಿನ ಟೈಮಲ್ಲಿ ಜಾಸ್ತಿ ಬ್ಯಾಂಕ್ಗಳೆಲ್ಲ ಮನೆಗೆ ಬಂದು ಸಾಲನ ಕೊಡೋದ್ರಿಂದ ನಮಗೆ ಅದು ಇದು ಸೈನ್ ಇದು ಅಂತ ಹೇಳ್ತಾ ಇರ್ತಾರೆ. ಅವಾಗ ಒಬ್ಬರು ಯಜಮಾನರು ಹೆಬ್ಬಟ್ಟನ್ನು ಓದ್ತಾ ಇರ್ತಾರೆ. ಅವಾಗ ನಮಗೆ ಇನ್ಸ್ಟೆಂಟ್ ಇಂಕ್ ಪ್ಯಾಡ್ ಬೇಕಾಗಿರುತ್ತೆ. ಅವಾಗ ಏನು ಮಾಡಬೇಕಂತ ಅಂದರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಜಸ್ಟ್ ಕಾಟನ್ನ ತೊಗೊಂಡಿದ್ದೀನಿ, ಒಂದು ಕ್ಯಾಪನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಹಳ್ಳೆನ ಹರಡ್ಬಿಟ್ಟು ನಾವು ಬಟ್ಟೆಗೆಲ್ಲ ಹಾಕ್ತೀವಲ್ವ, ಆ ನೀಲಿನ ಇದ್ರ ಮೇಲ್ಗಡೆ ಒಂದೆರಡು ಡ್ರಾಪನ್ನು ಹಾಕಿ ಜಸ್ಟ್ ಟ್ಯಾಪ್ ಮಾಡಿ ಅದರ ಮೇಲ್ಗಡೆ ತಂಬನ್ನು ಒತ್ತಿ ತಂಬನ್ನು ಕೊಡೋದ್ರಿಂದ ನೀವು ಈಸಿಯಾಗಿ ತಂಬನ್ನು ಮಾಡಿಸ್ಬೋದು. ಸೊ ನೋಡಿದ್ರಲ್ವಾ, ಇನ್ಸ್ಟೆಂಟ್ ಇಂಕ್ ಪ್ಯಾಡ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತೇಳಿ. ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದು, ಮಕ್ಕಳು ಸ್ಕೂಲಿಂದ ಬಂದರೆ ಹಾಗೆ ಬರ್ತಾರೆ, ಅವರು ಕೈಯಲ್ಲಿ ಕಾಲಲ್ಲಿ ಎಲ್ಲನೂ ಪೆನ್ನಿಂದ ಗೀಚ್ಕೊಂಡು ಬರ್ತಾರೆ. ಸೊ ಆ ಒಂದು ಕಲೆನ ರಿಮೂವ್ ಮಾಡೋದು ಅಮ್ಮಂದರಿಗೆ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಅದನ್ನು ಯಾವ ರೀತಿ ರಿಮೂವ್ ಮಾಡೋದಂದರೆ, ಮನೆಯಲ್ಲಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ತೊಗೊಂಡು ಅದರ ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡಿ
ಮಾಡಿ ರಬ್ ಮಾಡೋದ್ರಿಂದ ಈಸಿಯಾಗಿ ರಿಮೂವ್ ಆಗುತ್ತೆ. ನಂತರ ಇದನ್ನು ಸಾಬೂನಿಂದ ತೊಳೆಯೋದ್ರಿಂದ ಕಂಪ್ಲೀಟಾಗಿ ಪೆನ್ನಿನ ಗೆರೆಗಳೇನಿದೆ ಅಲ್ವಾ, ಕಲೆಗಳು ಎಲ್ಲನೂ ರಿಮೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.